ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ನಾನಿವತ್ತು ಸ್ಪೆಷಲ್ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ಅದು ತುಪ್ಪ ಬಳಸದೇನೆ ಎಣ್ಣೆಯಲ್ಲಿ ಹೇಗೆ ಮಾಡ್ಬೋದು ಅಂತ ತುಂಬ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ 1 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸಾಣಿಸಿಟ್ಕೊಂಡಿದ್ದೀನಿ ಕಡಲೆ ಹಿಟ್ಟನ್ನ. ಹಾಗೆ 1 ಬೌಲ್ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ 1 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ಈ 3 ಬೌಲ್ ಪ್ರಮಾಣವೂ ಸೇಮ್ ಇರುತ್ತೆ. ಎಣ್ಣೆ ಬಂದು 2 ಬೌಲ್ ತೊಗೋಬೇಕು. ನಾನಿಲ್ಲಿ 1 ಬೌಲ್ ತೋರಿಸ್ತಾ ಇದ್ದೀನಿ. ಇನ್ನೊಂದು ಬೌಲ್ ಅಲ್ಲಿ ಆ್ಯಡ್ ಮಾಡ್ಕೋತೀನಿ, ಆವಾಗ ಕೂಡ ತೋರಿಸ್ತೀನಿ. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ನೊಂದು ಬೌಲ್ ತೊಗೋತಾ ಇದ್ದೀನಿ. ಆ ಬೌಲ್ಗೆ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಹಾಕ್ಕೊಂಡು 3 ಸ್ಪೂನಷ್ಟು ಎಣ್ಣೆ ಹಾಕಿ ಫಸ್ಟು ಕಲಿಸ್ಕೊಳ್ಳೋಣ ನೀಟಾಗಿ. ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅಂದರೆ, ನಾವು ಸಕ್ಕರೆ ಪಾಕಕ್ಕೆ ಈ ಕಡಲೆ ಹಿಟ್ಟನ್ನು ಡೈರೆಕ್ಟಾಗಿ ಹಾಕಿದರೆ ಅದು ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಆ ಗಂಟುಗಳು ಹೊಡಿಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಹೀಗೆ ಮಾಡಿ ಹಾಕೋದ್ರಿಂದ ತುಂಬ ಸುಲಭವಾಗಿ ಬೇಗನೆ ಆಗುತ್ತೆ. ಹಾಗೆ ಗಂಟುಗಳು ಯಾವುದೂ ಆಗೋದಿಲ್ಲ. ಸೊ ಹಾಗಾಗಿ ಮೊದಲೇ ನಾವು ಈ ಥರ ನೀಟಾಗಿ ಕಲಿಸ್ಕೊಬಿಡೋಣ. ಹೀಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತಾ ಕಲಿಸ್ಕೊಳ್ಳೋಣ. ಅದು ಫುಲ್ಲು ತಿನ್ನಾಗಬೇಕು, ಪೇಸ್ಟು ಒಂದು ಪೇಸ್ಟು ರೀತಿ ಆಗಬೇಕು. ಆ ಥರ ಮಾಡ್ಕೊಳ್ಳೋರ್ಗೂ ಕಲಿಸ್ಕೊತಾ ಇರೋಣ. ನೋಡಿ, ಈ ಕನ್ಸಿಸ್ಟೆನ್ಸಿ ಆಗಿದ್ದರೆ ಸಾಕು. ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ. ಹಾಗೆ ನಾನು 1 ಬೌಲ್ ಆಯಿಲ್ ತೊಗೊಂಡಿದ್ನಲ್ವ, 1 ಬೌಲ್ ಎಣ್ಣೆ ತೊಗೊಂಡಿದ್ನಲ್ವ, 1 ಬೌಲ್ ಎಣ್ಣೆಯಲ್ಲಿ ಈಗ ಅರ್ಧ ಬೌಲ್ ಮಿಕ್ಕಿದೆ ನಮಗೆ. ಇಲ್ಲಿ ಅರ್ಧ ಬೌಲ್ ಮಿಕ್ಕಿದೆ. ಅಲ್ಲಿ ಕಾಯ್ಲಿಕ್ಕೆ ಇಡೋಕ್ಕೆ 1 ಬೌಲ್ ಇಡ್ತೀನಿ. ಟೋಟಲಿ 1.5 ಬೌಲಷ್ಟು ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ ನಾನು. ಇಲ್ಲಿ ಅರ್ಧ ಬೌಲಷ್ಟು ಹಾಕಿದ್ದೀನಿ. ಟೋಟಲ್ 2 ಬೌಲ್ ಆಗುತ್ತೆ. ಸೊ 2 ಬೌಲಷ್ಟು ಈ ಒಂದು ಮೈಸೂರು ಪಾಕ್ ಮಾಡಲಿಕ್ಕೆ ಬೇಕಾಗತ್ತೆ. ನೋಡಿ, ನಾನು ಆವಾಗಲೇ ಹೇಳಿದ ಹಾಗೆ 1.5 ಕಪ್ಪಷ್ಟು ಆಯಿಲ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಕಾಯಲಿ. ಅದನ್ನು ಸೈಡಿಗೆ ಇಟ್ಟಿದ್ದೀನಿ. ಈ ಕಡೆ ಇನ್ನೊಂದು ಪ್ಯಾನ್ ಇಟ್ಕೋತಾ ಇದ್ದೀನಿ. ಆ ಪ್ಯಾನಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಯಾವ ಬೌಲಲ್ಲಿ ನಾನು ಸಕ್ಕರೆ ಹಾಕ್ಕೊಂಡ್ನೋ ಅದೇ ಬೌಲ್ ಅಳತೆಯಲ್ಲಿ 3/4 ಬೌಲಷ್ಟು ನೀರು ಹಾಕೋತಾ ಇದ್ದೀನಿ. ನೋಡಿ, 3/4 ಬೌಲಷ್ಟು ನೀರು ಹಾಕೋತಾ ಇದ್ದೀನಿ. ನಿಮಗೆ ಇನ್ನೂ ಸ್ವೀಟ್ ತುಂಬ ಜಾಸ್ತಿ ಬೇಕು ಅನಿಸಿದರೆ 1.5 ಕಪ್ಪಷ್ಟು ಸಕ್ಕರೆನ ಹಾಕೋಬೋದು. ಇದು ಮೀಡಿಯಮ್ ಸ್ವೀಟ್ ಆಗಿದೆ. ಸೊ 1 ಕಪ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಓಕೆ, ನೆಕ್ಸ್ಟ್ ಇದು ಒಂದೆಳೆ ಪಾಕ ಬರಬೇಕು. ಅಲ್ಲಿವರೆಗೂ ಕುದಿಲಿಕ್ಕೆ ಬಿಡೋಣ. ಚೆನ್ನಾಗಿ ಕುದಿಲಿ. ಇದು ಒಂದೆಳೆ ಪಾಕ ಬರಬೇಕು, ಅಷ್ಟಾದರೆ ಸಾಕು ನಮಗೆ. ಓಕೆ, ಇದು ಇವಾಗ ಬಂದಿದೆ ನೋಡಿ. ನಾವೀಗ ತಗೊಂಡು ಈ ಥರ ಮಾಡಿದ್ರೆ ನಮಗೆ ಸ್ಟ್ರಿಂಗ್ ಥರ ಆಗಬೇಕದು, 1 ಲೈನ್ ಬರಬೇಕು. ಆ ಥರ ಆದರೆ ಇದು ನಮ್ಗೆ ಆಗಿದೆ ಅಂತ. ಇವಾಗ ಇದಕ್ಕೆ ನಾವು ಕಡಲೆ ಹಿಟ್ಟಿನ ಪೇಸ್ಟ್ ಮಾಡಿಟ್ಟಿದ್ವಲ್ವ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಪೇಸ್ಟನ್ನ ಹಾಕ್ಕೊಂಡಾದ್ಮೇಲೆ ನಾವು ನಿಧಾನಕ್ಕೆ ಕೈ ಈ ಥರ ಬಿಡ್ದಿರೇ ಹೀಗೆ ಮಾಡ್ತಾನೇ ಇರಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಡಬೇಕು. ಲೋ ಫ್ಲೇಮಲ್ಲಿಟ್ಟು ಕೈ ಆಡಿಸ್ತಾನೆ ಇರಬೇಕು. ಹೀಗೆ ಸ್ವಲ್ಪ ಬಿಟ್ರೂ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹೀಗೆ ಮಾಡ್ತಾನೇ ಇರಬೇಕು. ಈ ಪ್ಯಾನಿಂದ ಈ ಕಡಲೆ ಹಿಟ್ಟು ಯಾವಾಗ ಬಿಟ್ಕೊಳ್ಳುತ್ತೋ ಆ ಬಿಡೋವರೆಗೂ ಹೀಗೆ ಮಾಡ್ತಾ ಇರಬೇಕು. ಅದು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನಾವಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ವಲ್ವ, ಆ ಎಣ್ಣೆನ ಇದಕ್ಕೆ ಒಂದೊಂದೇ ಸ್ಪೂನಾಗಿ ಹಾಕ್ತಾ ಬರಬೇಕು. ನೋಡಿ, ಇವಾಗ ಇದು ಬಿಟ್ಕೋತಾ ಇದೆ. ಗೊತ್ತಾಗ್ತಿದೆ ನಿಮಗೆ ನೀಟಾಗಿ ಬಿಟ್ಕೋತಾ ಇರೋದು. ಇದು ನೋಡಿ, ಇವಾಗ ಈ ಥರ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಈ ಸ್ಪೂನಿಂದ ಒಂದೊಂದೇ ಸ್ಪೂನ್ ಹಾಕೋತೀನಿ. ನೋಡಿ, ಇವಾಗ 1 ಸ್ಪೂನ್ ಹಾಕಿದೆ. ಹಾಕಿಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಬಾಡಿಸ್ತೀನಿ. ಈ ಕಡಲೆ ಹಿಟ್ಟಿದೆಯಲ್ಲ, ಇದು ಈ ಎಣ್ಣೆನ ಅಬ್ಸರ್ವ್ ಮಾಡುತ್ತೆ. ಎಲ್ಲಿವರೆಗೂ ಈ ಎಣ್ಣೆ ಅಬ್ಸರ್ವ್ ಮಾಡುತ್ತೋ ಅಲ್ಲಿವರೆಗೂ ನಾವು ಈ ಥರ ಎಣ್ಣೆ ಹಾಕ್ತಾನೇ ಇರಬೇಕು. ಅಂದರೆ ಕಡಲೆ ಹಿಟ್ಟು ಬರೀ ಎಣ್ಣೆಲೇ ಬೇಯೋದ್ರಿಂದ ಅದು ಎಷ್ಟು ಬೇಕೋ ಅಷ್ಟು ಎಣ್ಣೆನ ಅಬ್ಸರ್ವ್ ಮಾಡುತ್ತೆ. ಅದು ಬೆಂದಾಗಿದ ನಂತರ ಎಣ್ಣೆನ ಹೊರಗಡೆ ಬಿಡುತ್ತೆ. ಅದು ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಆ ಎಣ್ಣೆ ಬಿಡೋವರೆಗೂ ಹೀಗೆ ನಾವು ಒಂದೊಂದೇ ಸ್ಪೂನಾಗಿ ಹಾಕ್ತಾ ಇರಬೇಕು. ಈಗ ನೋಡಿ, ಎಣ್ಣೆನ ಅಬ್ಸರ್ವ್ ಮಾಡ್ತು. ಈಗ ನಾನು ಮತ್ತೊಂದು ಸ್ಪೂನ್ ಹಾಕ್ತಾ ಇದ್ದೀನಿ.
ನೋಡಿ ಹಾಕಿದ ತಕ್ಷಣ ಹೇಗೆ ಬಬಲ್ಸ್ ಬರುತ್ತೆ. ಇದೇ ಥರ ಆಯಿಲು ಎಲ್ಲಿವರೆಗೂ ಬಿಟ್ಕೊಳ್ಳುತ್ತೋ ಅಲ್ಲಿವರೆಗೂ ಇದೇ ಥರ ಎಣ್ಣೆ ಹಾಕೋದು ಹಾಗೆ ಕಲಿಸೋದು, ಎಣ್ಣೆ ಹಾಕೋದು ಹಾಗೆ ಬಾಡಿಸೋದು, ಇದೇ ಥರ ಮಾಡ್ತಿರಬೇಕು. ಹಾಗೆ ಈ ಪ್ರೊಸೀಜರು ಮುಗಿಯೋವರೆಗೂ ನಾವು ಸ್ಟವ್ನ ಲೋ ಫ್ಲೇಮಲ್ಲಿಟ್ಟೆ ಬೇಯಿಸ್ಕೋಬೇಕು. ನಾವೇನಾದರೂ ಹೈ ಫ್ಲೇಮಲ್ಲಿಟ್ಟು ಬೇಯಿಸಿದ್ವಿ ಅಂದರೆ ಮೈಸೂರು ಪಾಕ್ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ಈ ಪ್ರೊಸೀಜರ್ನ ಕಂಟಿನ್ಯೂ ಮಾಡಬೇಕು. ಹೀಗೆ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 10-15 ನಿಮಿಷಗಳಾಗುತ್ತೆ. ಸೊ ಪೇಷನ್ಸಿಂದ ಹೀಗೆ ಲೋ ಫ್ಲೇಮಲ್ಲಿಟ್ಟು ಮಾಡ್ತಾನೆ ಇರಬೇಕು. ಒಂದೊಳ್ಳೆ ಸ್ವೀಟ್ ತಿನ್ನಬೇಕಂದ್ರೆ ಪೇಷನ್ಸ್ ಇರಲೇಬೇಕಲ್ವ ಫ್ರೆಂಡ್ಸ್. ಹಾಗೆ ನಾವಿಲ್ಲಿ ತುಪ್ಪ ಬಳಸ್ತಾ ಇಲ್ಲ. ತುಪ್ಪ ಬೇಕಿದ್ರೆ ಒಂದು ಕಪ್ ತುಪ್ಪ 1 ಕಪ್ ಎಣ್ಣೆ ಬಳಸ್ಬೋದು, ಎರಡು ಅರ್ಧ ತೊಗೋಬೋದು ಫ್ರೆಂಡ್ಸ್. ಬಟ್ ನಾನಿಲ್ಲಿ ಬರೀ ಎಣ್ಣೆ ತೊಗೊಂಡಿದ್ದೀನಿ. ಹೀಗೂ ಮಾಡ್ಬೋದು, ಹಾಗೂ ಮಾಡ್ಬೋದು, ಅಥವಾ ಎಲ್ಲನೂ ಬರೀ ತುಪ್ಪದಿಂದನೂ ಮಾಡ್ಬೋದು. ಬಟ್ ತುಪ್ಪ ಬಳಸದೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇರೋದ್ರಿಂದ ಬರೀ ಎಣ್ಣೆಲೇ ತೋರಿಸ್ತಾ ಇದ್ದೀನಿ. ಇದು ಕೂಡ ತುಪ್ಪದಲ್ಲೇ ಮಾಡಿರೋ ರೀತಿ ಬೇಕ್ರಿ ಸ್ಟೈಲಲ್ಲಿ ಅಷ್ಟೇ ರುಚಿಯಾಗಿ ಅಷ್ಟೇ ಸ್ಮೂತಾಗಿರುತ್ತೆ ಫ್ರೆಂಡ್ಸ್. ಬೇಕಿದ್ರೆ ನೀವು ಕೂಡ ಸೇಮ್ ನಾನು ಹೇಳಿದಷ್ಟು ಕ್ವಾಂಟಿಟಿಲೇ ಹಾಕಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಎಣ್ಣೆ ಹೇಗೆ ಬಿಟ್ಕೋತಾ ಇದೆ ಅಂತ ಕಾಣಿಸ್ತಾ ಇದೆ ನಿಮಗೆ. ಇದೆಲ್ಲ ನೀಟಾಗಿ ಅಬ್ಸರ್ವ್ ಆಗಿದೆ. ಈಗ ಕಡಲೆ ಹಿಟ್ಟೆಲ್ಲ ಅಬ್ಸರ್ವ್ ಮಾಡಿಕೊಂಡು ಎಣ್ಣೆನ ಬಿಡ್ತಾ ಇದೆ. ಸೊ ಇವಾಗ ಕುಕ್ ಆಗಿದೆ ಅಂತ. ಈಗ ಒಂದು ತಟ್ಟೆ ತೊಗೋತಾ ಇದ್ದೀನಿ. ನೋಡಿ ಈ ಥರ ಅಗಲದ್ದು ಈ ಥರ ತಟ್ಟೆ ತೊಗೋತಾ ಇದ್ದೀನಿ. ಈ ತಟ್ಟೆಗೆ ಎಲ್ಲನೂ ಡಂಪ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಮಾಡಿದ ಕಾರಣ ಅದನ್ನು ಆ ತಟ್ಟೆ ಎಡ್ಜಸ್ಟ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಬರೋ ರೀತಿ ಅಡ್ಜಸ್ಟ್ ಮಾಡಿ ಅಷ್ಟಕ್ಕೆ ಮಾತ್ರ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಜಸ್ಟ್ ಹೀಗೆ ಮೇಲೆ ಮಾತ್ರ ಸ್ವಲ್ಪ ಜಸ್ಟ್ ಹೀಗೆ ಮಾಡ್ಕೋತಾ ಇದ್ದೀನಿ. ನಾವು ನೀಟಾಗೆ ಅದನ್ನು ಏನಂತಾರೆ ನೈಸ್ ಮಾಡೋಕ್ಕೇನಾದರೂ ಹೋದರೆ ನಮಗೆ ಮೈಸೂರು ಪಾಕ್ ಮುರಿದಾಗ ಒಳಗಡೆ ಒಂಥರ ಬಬಲ್ಸ್ ಆಗಿ ಎಣ್ಣೆ ಟೈಪಲ್ಲಿ ಚೆನ್ನಾಗಿ ಬರುತ್ತಲ್ಲ, ಆ ಥರ ಟೆಕ್ಸ್ಚರ್ ಇರೋದಿಲ್ಲ ನಮಗೆ. ಹಾಗಾಗಿ ನಾವೇನು ಇದನ್ನು ನೈಸ್ ಮಾಡ್ಕೋಬಾರ್ದು. ಜಸ್ಟ್ ಮೇಲೆ ಈ ಥರ ಸ್ವಲ್ಪ ರಫಾಗಿ ಅಂದ್ಕೊಂಡು ಹೀಗೆ ಬಿಡಬೇಕು ಇದನ್ನು. ಅಥವಾ ಈಗಲೇ ಕೂಡ ಕಟ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಆರಿದ್ಮೇಲೆ ಕಟ್ ಮಾಡಬೇಕು. ಒಂದು 5-10 ನಿಮಿಷ ಬಿಡೋಣ. ನೋಡಿ ಎಣ್ಣೆ ಎಷ್ಟೊಂದು ಬಿಟ್ಕೊಂಡಿದೆ. ಈಗ ನಾವು ಮೈಸೂರು ಪಾಕು ಓಪನ್ ಮಾಡಿದ ತಕ್ಷಣ ಒಳಗಡೆ ಒಂಥರ ಎಣ್ಣೆ ಅಂಶ ಥರ ಬರುತ್ತೆ ಅಲ್ವಾ, ಆ ಥರ ನಮಗೆ ಸಿಗಬೇಕು ಅಂದರೆ ಮೇಲ್ಗಡೆ ಈಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಹಾಕೋದ್ರಿಂದ ನಾವು ಮೈಸೂರು ಪಾಕ್ ಓಪನ್ ಮಾಡಿದರೆ ನಮಗಲ್ಲಿ ಒಂಥರ ಜ್ಯೂಸಿ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಅಂದರೆ ಒಂಥರ ತುಪ್ಪದಲ್ಲಿ ಮಾಡಿದರೆ ಯಾವ ಥರ ಟೆಕ್ಸ್ಚರ್ ಇರುತ್ತೆ ಆ ಥರ ಆಗುತ್ತೆ. ಹಾಗಾಗಿ ನಾನು ಮೇಲೆ ಕೂಡ ಎಣ್ಣೆ ಹಾಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಸೇಮ್ ಇದು ತುಪ್ಪದಲ್ಲಿ ಮಾಡಿದ ರೀತಿಯೇ ಇರುತ್ತೆ. ನೋಡಿ ತಿಂದ್ರೂ ಗೊತ್ತಾಗೋದಿಲ್ಲ ಇದು ಎಣ್ಣೆಯಿಂದ ಮಾಡಿರೋದಂತ, ಅಷ್ಟು ಟೇಸ್ಟ್ ಕೊಡುತ್ತೆ. ಹಾಗಿದ್ರೆ ನೀವು ನಾಳೆ ಖಂಡಿತ ಮಾಡ್ತೀರಾ ಅಲ್ವಾ. ಇದಕ್ಕೆ ಜಾಸ್ತಿ ಇಂಟಿಗ್ರೇಟ್ಸು ಇಲ್ಲ ಫ್ರೆಂಡ್ಸ್, ಬರೀ 3 ಇಂಟಿಗ್ರೇಟ್ಸ್ ಅಷ್ಟೇ. ಆದರೆ ಸ್ವಲ್ಪ ಪೇಷನ್ಸ್ ಬೇಕು ಫ್ರೆಂಡ್ಸ್. ಆಬ್ವಿಯಸ್ಲಿ ನಮ್ಮ ಗೃಹಿಣಿಯರೆಲ್ರಿಗೂ ಪೇಷನ್ಸ್ ಇದ್ದೇ ಇದೆ. ಸೊ ಮಾಡ್ತಾರೆ ಪೇಷನ್ಸಿಂದ. ಓಕೆ ನೋಡಿ ಹೀಗೆ ಕಟ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಮೋಲ್ಡಲ್ಲಿ ಮಾಡಿದರೆ ಇನ್ನೂ ಕಟ್ಟಿಂಗು ಶೇಪು ಚೆನ್ನಾಗಿ ಬರೋದು. ನಾನು ಜಸ್ಟ್ ತಟ್ಟೆಲಿ ಮಾಡಿದ್ದಕ್ಕೆ ಈ ಥರ ಕಾಣ್ತಾ ಇದೆ. ಕ್ಲಿಯಾರಿಟಿಯಾಗಿ ನಿಮಗೆ ಕಾಣ್ತಾ ಇಲ್ಲ ಅನಿಸುತ್ತೆ. ನೋಡಿ ಈ ಥರ ಬಂದಿದೆ. ಬಿಸಿ ಬಿಸಿ ಮೈಸೂರು ಪಾಕ್ ರೆಡಿಯಾಗಿದೆ. ನೋಡಲಿಕ್ಕೂ ಚೆನ್ನಾಗಿ ಕಾಣ್ತಿದೆ, ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿದೆ. ನೋಡಿ ನಾನು ಜಾಸ್ತಿ ರಬ್ ಮಾಡಿಲ್ಲ, ಜಸ್ಟ್ ಹೀಗೆ ಮೇಲೆ ಪ್ರೆಸ್ ಗಿಸ್ ಎಂತ ಮಾಡಲು ಮೇಲೆ ಹಾಗೆ ಅಡ್ಜಸ್ಟ್ ಮಾಡಿದ್ದೆ. ನೋಡಿ ಅದಕ್ಕೆ ಬಬಲ್ಸ್ ಒಳಗಡೆ ಎಲ್ಲ ಬಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಜೊತೆಗೆ ಹಿಂಗೆ ಓಪನ್ ಮಾಡಿದ್ರೆ ನೋಡಿ ಆಯಿಲಿ ಕಂಟೆಂಟ್ ಹೇಗೆ ಕಾಣಿಸ್ತಿದೆ, ತುಪ್ಪದಲ್ಲಿ ಮಾಡ್ದಂಗೆ ಕಾಣಿಸ್ತಿದೆ ಸೇಮ್. 1 ಕಪ್ ಕಡಲೆ ಹಿಟ್ಟಲ್ಲಿ ಅರೌಂಡ್ 350 ಗ್ರಾಮ್ ಅಷ್ಟು ಮೈಸೂರು ಪಾಕ್ ಆಗಿದೆ. ಸೊ ಬೆಸ್ಟ್ ಅಲ್ವಾ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಆಯಿತಾ. ಓಕೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.